ಮೊದಲಿಗೆ ಶ್ರವಣ್ ಹಾಗೂ ಎಲ್ಲರೂ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತಿರ್ತಾರೆ. ಆಗ ಸಂಗೀತ, ಅಜಿತಾ, ನೀನು ಈ ಮನೆಗೆ ಬಂದು ಎಷ್ಟೊಂದು ವರ್ಷ ಆಯಿತು ಅಲ್ವೇನೋ, ಮೊದಲು ದೇವರ ಆಶೀರ್ವಾದ ತಗೊಳಪ್ಪ. ಆಗ ರಾಮ್, ಹೌದು ಹೌದು, ದೇವರೇ ಕಾಪಾಡಬೇಕು. ಆಗ ನಿಂಗವ್ವಜ್ಜಿ, ನಿಂತ್ಕೋ, ತೆಗಿಯೋ ಕೈನಾ ತೆಗಿ. ನಿನ್ನ ಹೆಂಡತಿ ಎಲ್ಲಿ ಅಂತ ಕೇಳಿದ್ರೆ ನೀನ್ಯಾಕೋ ಆ ಶ್ರವಣನ ಮಗಳು ಮನಸ್ವಿನಿ ಹೆಗಲ ಮೇಲೆ ಕೈ ಹಾಕ್ತೀಯಾ? ಆಗ ಅಜಿತ್, ಮನಸ್ವಿನಿನಾ? ಆಗ ಎಲ್ಲರೂ ಹಾ ಮನಸ್ವಿನಿ. ಆಗ ಮಯೂರಿ, ಏನಪ್ಪ ಅಜಿತ್ ನೀನು, ಅಜ್ಜಿ ಮುಂದೆನೇ ಕಾಮಿಡಿನಾ? ಅಜಿತ್ ಮನಸ್ವಿನಿ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಸುಮ್ಮನೆ ನಿಮಗೆ ಚೋಕ್ ಕೊಡೋಕೆ ಅಂತ ಜೋಕ್ ಮಾಡ್ದ ಅಷ್ಟೇ ಅವನು. ಆಗ ಎಲ್ಲರೂ ಹಾ ಕರೆಕ್ಟ್. ಆಗ ನಿಂಗವ್ವಜ್ಜಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಮನಸ್ವಿನಿ ಅಜಿತನಿಗೆ ಮಾವನ ಮಗಳೇ ಇರಬಹುದು, ಎಂಥ ಗೆಳೆತನನೇ ಇರಬಹುದು, ಆದರೆ ಅವಳೇನು ಇವನ ಹೆಂಡತಿ ಅಲ್ವಲ್ಲ. ಅಂತರ ಅನ್ನೋದು ಬಹಳ ಮುಖ್ಯ. ಇಲ್ಲ ಅಂದರೆ ಈ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ. ಏನಪ್ಪ ನಿನ್ನ ಹೆಂಡತಿಯಲ್ಲಿ ಆ ಮಹಾತಾಯಿ ಇಲ್ಲಿಗೆ ಬರೋಕೆ ಇಷ್ಟಪಡಲಿಲ್ವಾ? ಆಗ ನಚಿಕೇತ್, ಅಜ್ಜಿ ಅದು ನಮ್ಮನೆಯಲ್ಲಿ ಅಜ್ಜಿ ಒಬ್ಬರೇ ಇರ್ತಾರಲ್ವಾ, ಅದಕ್ಕೆ ಅವರನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಅತ್ತಿಗೆ, ಅದೇ ಭೂಮಿ ಅತ್ತಿಗೆ ಅಲ್ಲೇ ಉಳ್ಕೊಂಡಿದ್ದಾರೆ. ಆಗ ಮನಸ್ವಿನಿ, ಭೂಮಿ ಫೋನ್ ಮಾಡಿದಾಗ ನನಗೂ ಅದನ್ನೇ ಹೇಳಿದ್ಲು. ಆಗ ಸಂಗೀತ, ಹೌದಾ, ನನಗೂ ಅದನ್ನೇ ಹೇಳಿದ್ಲು. ಆಗ ರಾಮ್, ಓಹೋ, ನನಗೆ ಹೇಳಿದ್ದನ್ನೇ ನಿನಗೂ ಹೇಳ್ಬಿಟ್ಲಾ? ಆಗ ಶ್ರವಣ್, ಅಯ್ಯೋ, ವಿಷಯ ಒಂದೇ ಆದಮೇಲೆ ಎಲ್ಲರಿಗೂ ಅದನ್ನೇ ಅಲ್ವಾ ಬಾವ ಹೇಳೋದು, ನನಗೂ ಅದನ್ನೇ ಹೇಳಿದ್ಲು ಫೋನ್ ಮಾಡಿದಾಗ. ಆಗ ಚಂದ್ರಿಕಾ, ಅಲ್ಲ ಒಂದು ನಿಮಿಷ, ಅಜಿತನ ಹೆಂಡತಿ ಭೂಮಿ ಬಗ್ಗೆ ಕೇಳಿದರೆ ನೀವ್ಯಾಕೆ ಎಲ್ಲ ಐಲಂಗೆ ಆಡ್ತಿದ್ದೀರಾ? ಆಗ ಎಲ್ಲರೂ, ನಾವಾ? ಇಲ್ವಲ್ಲ, ನಿಮಗೆ ಯಾಕೆ ಹಾಗೆ ಅನ್ನಿಸ್ತು? ಆಗ ನಚ್ಚಿ, ಅದು ಬ್ರೋ, ನನಗೆ ಮರೆತು ಹೋಯಿತು, ನೀನು ಬಿಸಿಲಲ್ಲಿ ಬಂದಿದೀಯಾ ಅಲ್ವಾ, ಆಚೆ ಕಡೆ ಸಿಕ್ಕಾಪಟ್ಟೆ ಬಿಸಿಲು, ಮೊದಲು ಫ್ರೆಶ್ನಪ್ ಆಗು ಬಾ. ಆಗ ರಾಮ್, ನಾನು ನೀರು ಕೊಡ್ತೀನಿ. ಆಗ ಶ್ರವಣ್, ನಾನು ಸೋಪ್ ಕೊಡ್ತೀನಿ. ಆಗ ಭೂಮಿ, ನಾನು ಟವೆಲ್ ಕೊಡ್ತೀನಿ. ಆಗ ಮಯೂರಿ, ನಾ ಗೀಸರ್ ಆನ್ ಮಾಡ್ತೀನಿ ಅಂತ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ಸಂಗೀತ, ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಿರ್ತಾರೆ. ಆಗ ನಿಂಗವ್ವಜ್ಜಿ, ನಿಂತ್ಕೊಳ್ಳೆ ಅತ್ತೆ, ನಿನ್ನ ಮಗ ನಿನ್ನಿಂದ ದೂರ ಆಗಿ ಎಷ್ಟು ದಿನ ಆಯಿತು? 1 ವಾರ ಆಯಿತು ಅತ್ತೆ. 1 ವಾರಕ್ಕೆ ಅವನ್ನ ಬಿಟ್ಟಿರೋದಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ನನ್ನ ಮಗ ನನ್ನಿಂದ ದೂರ ಆಗಿ ವರ್ಷಗಳೇ ಆಯಿತು. ಆಗ ಎಲ್ಲರೂ ಅಜಿತ್ನನ್ನು ಆಚೆ ಕಡೆ ಕರ್ಕೊಂಡು ಬಂದು, ಆಗ ಶ್ರವಣ್, ಇಷ್ಟೇ ನೋಡಪ್ಪ ನಿನ್ನ ಹೆಂಡತಿ ಮನಸ್ವಿನಿಯಾದ ಕತೆ. ಆಗ ಸಂಗೀತ, ಹೌದು ಕಣೋ, ನಾವು ಎಷ್ಟೇ ಹೇಳಿದರೂ ನಿನ್ನ ಹೆಂಡತಿ ನಮ್ಮ ಮಾತೇ ಕೇಳಿಲ್ಲ. ಏನಾದರೂ ಆಗಲಿ ಅತ್ತೆ, ನಿಮ್ಮನ್ನು ಅಜ್ಜಿನೂ ಒಂದು ಮಾಡಿದ ಮೇಲೇನೆ ನಾನು ಇಲ್ಲಿಂದ ಹೋಗೋದು ಅಂತ ಹಠ ಹಿಡಿದಿದ್ದಾಳೆ ಕಣೋ, ಬೇಕಿದ್ರೆ ನೀನೇ ಕೇಳಿ ನೋಡು. ಆಗ ರಾಮ್, ಮಗನೇ, ಬರೀ ಹೇಳೋದು ಅಷ್ಟೇ ಅಲ್ಲ, ಶಪಥನೂ ಮಾಡಿಬಿಟ್ಲು. ಆಗ ಅಜಿತ್, ನನ್ನ ಹೆಂಡತಿ ಶಪಥ ಮಾಡಿದ್ದಾಳೆ ಅಂದರೆ ಮುಗೀತು ಕತೆ, ಅದು ಆಗೋವರೆಗೂ ಬಿಡಲ್ಲ ಇವಳು. ಸಾರಿ ಬ್ರೋ, ನಾವು ಕ್ರಿಯೇಟ್ ಮಾಡಿರೋ ಈ ಡ್ರಾಮಾಯಿಂದ ನೀನು ಅತ್ತಿಗೆ ಇಲ್ಲಿ ಇರೋವರೆಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆಗ ಶ್ರವಣ್, ಇನ್ನೊಂದು 2-3 ದಿನ ಅಷ್ಟೇನಪ್ಪ, ಇಲ್ಲಿಂದ ವಾಪಸ್ ಹೋದ್ಮೇಲೆ ನೀನಾಯಿತು ನಿನ್ನ ಹೆಂಡತಿ ಆಯಿತು, ನಾವ್ಯಾರು ನಿಮ್ಮ ತಂಟೆಗೆ ಬರಲ್ಲ, ಏನಮ್ಮ ಭೂಮಿ? ಆಗ ಮಯೂರಿ, ತುಂಬ ದಿನಗಳ ಮೇಲೆ ಗಂಡ ಹೆಂಡತಿ ಒಂದು ಕಡೆ ಸೇರಿದ್ದಾರೆ, ಕಷ್ಟ ಸುಖ ಮಾತಾಡ್ಕೊಳ್ಳೋದು ತುಂಬ ಇರುತ್ತೆ ಅಂತ ನನ್ನ ಫೀಲಿಂಗ್. ಆಗ ಸಂಗೀತ, ಕರೆಕ್ಟ್ ಮಯೂರಿ, ನಿನ್ನ ಫೀಲಿಂಗ್ ಕರೆಕ್ಟಾಗಿ ಇದೆ, ಆದರೆ ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ. ಆಗ ರಾಮ್, ಸರಿ ಬನ್ನಿ ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಆಗ ಸಂಗೀತ, ನಡೀರಿ. ಅಜಿತಾ, ಸಾರಿ ಕಣೋ. ಸಾರಿ ಭೂಮಿ, ಅವನು ಏನೇ ಬೈದರೂ ಸುಮ್ಮನೆ ಬೈಸ್ಕೋ ಆಯ್ತಾ? ಆಗ ಅಜಿತ್, ಹೇಗಿದ್ದೀಯಾ? ಆಗ ಭೂಮಿ, ನಾನು ಚೆನ್ನಾಗಿದ್ದೀನಿ ಸಾಹೇಬ್ರೆ, ನೀವು? ಹಾಂ, ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿ ಇದ್ದ ಹಾಗೆ. ಆಗ ಭೂಮಿ ಮನಸ್ಸಲ್ಲಿ, ಸಾಹೇಬ್ರು ನನ್ನ ಒಪ್ಕೊತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಎಷ್ಟು ದಿನ ಅವ್ರ ಜೊತೆ ಬಾಳ್ತೀನೋ ಅದೂ ಗೊತ್ತಿಲ್ಲ. ಆಗ ಅಜಿತ್ ಮನಸ್ಸಲ್ಲಿ, ಕಡೇ ಪಕ್ಷ ಒಟ್ಟಿಗೆ ಇರೋವರೆಗೂ ಆದರೂ ನಗ್ನಗ್ತಾ ಸಂತೋಷವಾಗಿ ಇರೋಣ. ಸಾಹೇಬ್ರೆ, ಏನಾದರೂ ಹೇಳಿದ್ರಾ? ಇಲ್ಲ, ನೀನು ಏನಾದರೂ ಹೇಳಿದೀಯಾ? ಸಾಹೇಬ್ರೆ, ತುಂಬ ಬಿಸಿಲಲ್ಲಿ ಬಂದಿದ್ದೀರಾ, ತಣ್ಣಗೆ ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ. ಭೂಮಿ, 1 ನಿಮಿಷ, ನಿನಗೊಂದು ವಿಷಯ ಹೇಳಬೇಕು. ಐ ಲವ್ ಯು ಸೋ ಮಚ್. ಇದು ಅಜಿತ್ ಕನಸಾಗಿರುತ್ತೆ. ಸಾಹೇಬ್ರು, ಏನಾದರೂ ಹೇಳಬೇಕಾ? ಹಾಂ, ಆ್ಯಕ್ಚುಲಿ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಾಕೊಂಡು ಬಾ, ನನಗೆ ಮಜ್ಜಿಗೆಗೆ ಶುಂಠಿ ಅಂದರೆ ಇಷ್ಟ. ಶುಂಠಿ, ಹಾಂ ತರ್ತೀನಿ. ಅಲ್ಲ, ಇವಳು ಯಾಕೆ ಸ್ವಲ್ಪ ಬೇರೆ ಥರನೇ ಹೋದ್ಲು? ಆಗ ನಿಂಗವ್ವಜ್ಜಿ, ಎಲ್ಲ ಹಸ್ಕೊಂಡಿದ್ದೀರಾ, ಹೊಟ್ಟೆ ತುಂಬ ಊಟ ಮಾಡಿ. ಆಗ ದೇವಯಾನಿ, ಅಮ್ಮ, ಅಯ್ಯಯ್ಯೋ, ಎಲ್ಲೈತೆ ಅಮ್ಮ ನಿನ್ನ ಜ್ಞಾನ, ಏನಾಯಿತು ಕೈಗೆ? ಸಾರಿ ಅಮ್ಮ. ಆಗ ಸಂಗೀತ, ದೇವಯಾನಿ, ನೀವು ರೆಸ್ಟ್ ಮಾಡಿ, ನಾವು ಎಲ್ಲರಿಗೂ ಊಟ ಬಡಿಸ್ತೀವಿ.
ಪರವಾಗಿಲ್ಲ ಸಂಗೀತ, ಇಷ್ಟು ಕಷ್ಟಪಟ್ಟು ಸೌದೆ ಒಲೆಯಲ್ಲಿ ಅಡುಗೆನೇ ಮಾಡಿದ್ದೀವಂತೆ, ಬಡಿಸೋಕೆ ಏನು ಕಷ್ಟನಾ? ಆಗ ಅಂಜು, ಇಟ್ಸ್ ಓಕೆ ಅತ್ತೆ, ನಾವು ಬಡಿಸ್ತೀವಿ. ಆಗ ನಿಂಗವಜ್ಜಿ, ಮೈಯೆಲ್ಲ ಮಸಿ ಬಳ್ಕೊಂಡು ಮಂಗಗಳ ಥರ ಇದ್ದೀರಾ, ನೀವು ಬಂದು ಬಡಿಸ್ತೀರಾ? ನಾವು ಇಲ್ಲಿ ಊಟ ಮಾಡೋಕೆ ಕೂತಿರೋದು, ವಾಂತಿ ಮಾಡೋಕೆ ಅಲ್ಲ. ಆಗ ನಚಿಕೇತ್, ಅಜ್ಜಿ ಹೇಳು ಮೊಮ್ಮಗನೇ, ನಿಮ್ಮ ತಟ್ಟೆ ತುಂಬ ಚಿಕ್ಕದಾಯಿತು, ದೊಡ್ಡ ತಟ್ಟೆ ತಗೊಳ್ಳಿ, ಆರಾಮಾಗಿ ಊಟ ಮಾಡ್ಬೋದು. ಓ, ನಾನು ತಿನ್ನೋ 2 ತುತ್ತಿಗೆ ದೊಡ್ಡ ತಟ್ಟೆ ತಗೊಳ್ಳಾ? ಇನ್ನು ಅದು ಅಲ್ಲದೆ ಅಡುಗೆ ವಾಸನೆ ನೋಡಿದರೆ ಭಯ ಆಗ್ತಾ ಇದೆ. ಜಗತ್ನಲ್ಲಿ ಕೆಟ್ಟದಾಗಿ ಅಡುಗೆ ಮಾಡೋಳು ಅಂದರೆ ನನ್ನ 2ನೇ ಸೊಸೆ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಇವರು ಅವಳಿಗೆ ಕಾಂಪಿಟೇಷನ್ ಕೊಡೋ ಹಾಗೆ ಇದ್ದಾರೆ. ಅಯ್ಯ, ಏನು ಮುಖ ನೋಡ್ತಾ ನಿಂತಿದ್ದೀರಾ? ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ನಿಮ್ಮನ್ನು ನೋಡೋಕೆ ಆಗ್ತಾ ಇಲ್ಲ, ಉಳಿದ್ರೆ ನೀವು ಊಟ ಮಾಡೋರಂತೆ. ಆಗ ದೇವಯ್ಯನೇ ಹಾ ಅಂತಾರೆ. ಹೋಗಿ ಹೋಗಿ ಬಾ ಮೊಮ್ಮಗನೇ, ನನ್ನ ಹತ್ರ ಬಾ. ಆಗ ಅಜಿತ್, ತೊಡೆ ಮೇಲೆ ಕುತ್ಕೊಳ್ಳೋಣ ಅಂದ್ಕೊಂಡ್ರೆ ಪಕ್ಕದಲ್ಲಿ ಕೂರಿಸ್ಕೊತಾ ಇದ್ದೀರಲ್ಲ ನೀವು. ಏ ಬಾರೋ ನಿಂಗಿ. ಏನ್ರಮ್ಮ, ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅಂದ್ರಿ, ಬಡಿಸಿ ಮತ್ತೆ. ಕೇಶವ, ಅಮ್ಮ ನಿನ್ನ ಹತ್ರ ಆ್ಯಂಬುಲೆನ್ಸ್ ನಂಬರ್ ಇದೆಯಾ? ಆಗ ರಾಮ್, ಆ್ಯಂಬುಲೆನ್ಸ್ ಯಾಕಮ್ಮ? ದೇವಯಾನಿ ಮಾಡಿರೋ ಅಡುಗೆನ ತಿನ್ನೋ ಸಾಹಸ ಮಾಡ್ತಾ ಇದ್ದೀವಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಎಮರ್ಜೆನ್ಸಿಗೆ ಇರಲಿ ಅಂತ. ಅಜ್ಜಿ, ನಮ್ಮತ್ತೆ ಮಾಡಿರೋದು ಚೆನ್ನಾಗಿರುತ್ತೆ. ಆಗ ಅಜಿತ್ ಭೂಮಿಗೆ ಬಾ ಅಂತ ಸನ್ನೆ ಮಾಡ್ತಿರ್ತಾರೆ. ಭೂಮಿ ಬರೋಲ್ಲ ಅಂತಿರ್ತಾರೆ. ಅದನ್ನು ನಿಂಗವ್ವ ನೋಡ್ತಾಳೆ. ಅಂತಿದೆ ಅಜ್ಜಿ, ಮೊದಲನೇ ತುತ್ತು ತಿನ್ಸೋಕೆ ಬಾ ಅಂತಿರ್ತಾರೆ ಅಜಿತ್ ಭೂಮಿಗೆ. ಆಗ ಬರಲ್ಲ ಅಂತಾಳೆ. ಆಗ ನಿಂಗವ್ವಜ್ಜಿ, ಏನೋ ಅದು ಅವಳ ನೋಡಿಕೊಂಡು ಸನ್ನೆ ಮಾಡ್ತಾ ಇದೀಯಾ? ಸನ್ನೆನಾ? ನೀರು ಬೇಕು ಅಂತ ಕೇಳ್ತಾ ಇದ್ದೆ. ಅವನಿಗೆ ನೀರು ಬೇಕಂತೆ, ಕೊಡಮ್ಮ. ಆಗ ಚಂದ್ರಿಕಾ, ಅಲ್ಲೇ ಕೆಳಗಡೆ ಇದೆಯಲ್ಲ, ಸಂಗೀತ ಕೊಡ್ತಾರೆ, ಅದನ್ನು ಕುಡಿದು ಮತ್ತೆ ನೀರು ಬೇಕು ಅಂತಾರೆ. ಆಗ ಭೂಮಿ, ಹಾಂ ನಾನು ಕೊಡ್ತೀನಿ ನೀರು. ಏನು ಸ್ವೀಟ್ ಆಗಿದೆ ಅಜ್ಜಿ, ನಮ್ಮೂರಲ್ವಾ, ಅಲ್ಲಿ ಅಂತ ಎಲ್ಲರ ಗಮನ ಬೇರೆ ಕಡೆ ಸೆಳಿತಾರೆ. ಆಗ ಭೂಮಿಗೆ ಮೊದಲೇ ತುತ್ತು ತಿನ್ನಿಸ್ತಾರೆ. ಆಗ ನಚ್ಚಿ, ಎಲ್ಲಿ ಗುರು? ಅಲ್ಲಿ ನಾನು ನೋಡಿದಾಗ ಇತ್ತು, ಇವಾಗ ಹೋಗ್ಬಿಟ್ಟಿದೆ ಅನಿಸುತ್ತೆ, ತಿರ್ಗಾ ಬಂದಾಗ ಹೇಳ್ತೀನಿ ಬಿಡು, ತಿನ್ನು. ಅಜ್ಜಿ, ಅನ್ನ ಸಾಂಬಾರು ಚೆನ್ನಾಗಿದೆ, ಆದರೆ ಒಂಚೂರು ತುಪ್ಪ ಬಿದ್ದರೆ ಇನ್ನೂ ಮಜವಾಗಿ ಇರುತ್ತೆ ಅಲ್ವಾ? ತುಪ್ಪ ಅಂತೆ, ಹಾಕಮ್ಮ. ತುಪ್ಪ ಬೇಕಿತ್ತಾ? ನಾನು ಹಾಕ್ತೀನಿ ಸಾಹೇಬ್ರೆ. ನಿಂತ್ಕೋ. ಏನಂದೆ? ಸಾಹೇಬ್ರೆ ಅಂದೆ. ಏ ಶ್ರವಣ, ಏನತ್ತೆ ಮತ್ತೆ ನಿಮಗೆ ಅನುಮಾನನಾ? ಇವಳು ನನ್ನ ಮಗಳು ಹೌದೋ ಅಲ್ವೋ ಅಂತ ಎಷ್ಟು ಸಲ ಪ್ರೂವ್ ಮಾಡಬೇಕು ಅತ್ತೆ, ಇವಳೇ ನನ್ನ ಮಗಳು ಅಂತ. ಆಗ ರಾಮ್, 3 ಆಗ ನಚಿಕೇತ್, ಮನಸ್ವಿನಿನೇ ನಮ್ಮ ಮಾವನ ಮಗಳು, ಮತ್ತ್ಯಾಕೆ ಅತ್ತೆ ಮಗನನ್ನ ಸಾಹೇಬ್ರೆ ಅಂತ ಕರೀತಾಳೆ? ಆಗ ಅಜಿತ್, ಅದಾ ನಿನ್ನ ಡೌಟು ಅಜ್ಜಿ? ಅದು ಏನೂ ಇಲ್ಲ ಅಜ್ಜಿ, ನಾನು ಪೊಲೀಸ್ ಆಫೀಸರ್ ಅಲ್ವಾ, ಅದಕ್ಕೇನೆ. ಭೂಮಿ ಮೇಲೆ ಇರೋರೆಲ್ಲ ನನ್ನ ಸಾಹೇಬ್ರೆ ಅಂತಾನೆ ಕೂಗ್ತಾರೆ. ಮನಸ್ವಿನಿನೂ ನನ್ನ ಸಾಹೇಬ್ರೆ ಅಂತ ಕೂಗಿ ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸ ಬಲ, ಈಗ ನಿಮ್ಮ ಮುಂದೆ ಹಿಂಗೆ ಕರೆದ್ಬಿಟ್ಲು ಅಷ್ಟೇ. ಆಗ ಭೂಮಿ, ಅಷ್ಟೇ ಅಜ್ಜಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲಪ್ಪ. ಅಲ್ವೇ, ಪ್ರೀತಿಯಿಂದ ಅವನ್ನ ಮಾವ ಅಂತ ಕರಿಬಾರ್ದಾ? ಹಾಂ, ಕರಿಬಹುದು, ಮತ್ತೆ ಕರಿ, ನಿನಗೆ ಹೇಳ್ತಾ ಇರೋದು. ಕರಿಯೇ ಮಾವ, ಇನ್ನೊಂದ್ಸಲ ಕರಿ ಮಾವ. ಇನ್ಮುಂದೆ ಇವನ್ನ ನೀನು ಮಾವ ಅಂತಾನೆ ಕರಿಬೇಕು. ಅಯ್ಯೋ ಅಜ್ಜಿ, ನನಗೆ ಅವರನ್ನ ಮಾವ ಅಂತ ಕರೆಯೋದಕ್ಕೆ ಇಷ್ಟನೇ, ಆದರೆ ಮಾವಂಗೆ ಓಯ್, ಅಜ್ಜಿ ಮಾತು ಎಲ್ಲಿಯಾದರೂ ಮೀರೋದು ಉಂಟಾ? ಅಜ್ಜಿ ಏನು ಹೇಳ್ತಾರೋ ಅದೇ ಫೈನಲ್ ಅಪ್ಪ, ನನಗೇನು ಪ್ರಾಬ್ಲಮ್ ಇಲ್ಲ. ಸರಿ ಮಾವ. ಅಜ್ಜಿ, ಇದೊಂಥರ ಚೆನ್ನಾಗಿದೆ ಅಜ್ಜಿ, ನಿನಗೊಂದು ಕೊಡಬೇಕು ಅನ್ನಿಸ್ತಾ ಇದೆ, ಕೊಡ್ಲೇ? ತತಾ ಮುತ್ತು ಕೊಡ್ತಾರೆ ಅಜಿತ್ ನಿಂಗವಜ್ಜಿಗೆ. ನನಗೆ ಯಾಕೋ 6 ತಿಂಗಳು ಮುಂಚೆನೇ ಇಲ್ಲಿಗೆ ಬರಬಾರ್ದಿತ್ತಾ ಅನ್ನಿಸ್ತಾ ಇದೆ. ಆಗ ನಿನಗಾದರೂ ಅನ್ನಿಸ್ತಲ್ಲ ಅಂತ ಆಳ್ತಾರೆ ನಿಂಗವಜ್ಜಿ. ಆಗ ನಚಿಕೇತ್, ಅಂಜುಗೆ ನೆನಪಿದೆಯಾ, ನಾವು ಫಸ್ಟ್ ಇಲ್ಲಿಗೆ ಬಂದಾಗ ಎಷ್ಟು ಪ್ರೆಸ್ಟೇಷನ್ ಇತ್ತು, ಎಷ್ಟು ಬೋರ್ ಆಗ್ತಿತ್ತು ಅಂತ. ನಾವು ಯಾವಾಗಪ್ಪ ಇಲ್ಲಿಂದ ವಾಪಸ್ ಹೋಗ್ತೀವಿ ಅಷ್ಟು ಇರಿಟೇಷನ್ ಆಗಿತ್ತು. ಬಟ್ ಸ್ಲೋಲಿ ಇಲ್ಲಿನ ವಾತಾವರಣ ಇಷ್ಟ ಆಗ್ತಾ ಬಂತು. ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡೋಣ ಅನ್ನಿಸ್ತಾ ಇದೆ. ವಾಟ್? ಚಿಲ್, ಐ ಆಮ್ ಜಸ್ಟ್ ಕಿಡಿಂಗ್. ನಾನಂತೂ ಇಲ್ಲಿ ಇರೋಲ್ಲ ಪರ್ಮನೆಂಟ್ ಆಗಿ. ಸಾರಿ ಅಂಜು. ಸಾರಿನಾ? ಸೋ ವಾಟ್? ನಿಂಗವಜ್ಜಿ ನಿನ್ನ ಇನ್ಸರ್ಟ್ ಮಾಡಿದಾಗಲೆಲ್ಲ ಏನಾದರೂ ಕೌಂಟರ್ ಕೊಟ್ಟು ನಿನ್ನ ಡಿಫೆಂಡ್ ಮಾಡಬೇಕು ತುಂಬ ಅನಿಸ್ತಾ ಇತ್ತು. ಬಟ್ ನಾನೇನಾದರೂ ಒಂದು ಹೇಳಿ ಅದರಿಂದ ಇಲ್ಲಿರೋ ರಿಲೇಷನ್ಶಿಪ್ ಎಲ್ಲ ಎಲ್ಲಿ ಕೆಡುತ್ತೋ ಅಂತ ನನಗೆ ತುಂಬ ಭಯ ಆಗ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡೋಕೆ ಆಗಲಿಲ್ಲ. ಐ ವಾಸ್ ಹೆಲ್ಪ್ಲೆಸ್. ಡೋಂಟ್ ವರಿ, ಇಟ್ಸ್ ಫೈನ್. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ಥ್ಯಾಂಕ್ ಯು. ಏನೈತೆ?
ಸೌದೆ ಒಲೆಯಲ್ಲಿ ಹಾಕಬೇಕಾದ್ರೆ ಬೆಂಕಿ ಹಾರ್ತು. ಅಂಜು, ನೀನು ನನಗೆ ಇದನ್ನು ಹೇಳಬೇಕು ಅಲ್ವಾ? ಒಂದು ನಿಮಿಷ ಇರು, ಬಂದೆ. ಮುಲಾಮ್ ತಂದು ಹಚ್ತಾರೆ. ಆಗ ಅಜಿತ್, ಭೂಮಿ, ಅಯ್ಯೋ ಅಲ್ಲ, ಯಾಕೆ ಈ ಥರ ಸಡನ್ನಾಗಿ ಈ ಥರ ಆಚೆ ಕರ್ಕೊಂಡು ಬಂದು ಏನು ಸಮಾಚಾರ? ನಾನು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತಾನೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಹೌದಾ, ಹೇಳು. ನಮ್ಮಿಬ್ಬರ ಮದುವೆ ಒಪ್ಪಂದ ಮುಗಿದು ಹೋಯಿತು ಅಲ್ವಾ ಸಾಹೇಬ್ರೆ? ನಿಮಗೆ ಅದು ನೆನಪಿದೆ ಅಲ್ವಾ? ನೀನು ಮರೆಯೋದಕ್ಕೆ ಎಲ್ಲಿ ಬಿಡ್ತೀಯಾ? ನಾವಿಬ್ರು ಸುಮ್ಮನೆ ಇದ್ರೂ ಇಬ್ಬರು ನಾಟಕದ ಗಂಡ ಹೆಂಡತಿ ತಾನೆ. ಅದೇ ಸತ್ಯ ತಾನೆ ಸಾಹೇಬ್ರೆ? ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಆಗೋಕ್ಕೆ ಸಾಧ್ಯ ಇದೆಯಾ? ನಾನು ಯಾವತ್ತೂ ನಿಮ್ಮ ನಿಜವಾದ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ವಲ್ಲ ಸಾಹೇಬ್ರೆ. ಹಾಗೆ ಇರುವಾಗ ನನಗ್ಯಾಕೆ ಎಲ್ಲರ ಮುಂದೆ ನೀವೇನೇ ನನ್ನ ತುಂಬ ಪ್ರೀತಿಸ್ತೀರಾ, ನಾನು ನಿಮಗೋಸ್ಕರನೇ ಬದುಕಿದ್ದೀನಿ ಅನ್ನೋ ಥರ ನಾಟಕ ಮಾಡಬೇಕು? ಇದು ನಮಗೆ ನಾವೇ ಮಾಡ್ಕೋತಿರೋ ಮೋಸ ಅಲ್ವಾ ಸಾಹೇಬ್ರೆ? ಇಲ್ಲಿ ನಾನು ಭೂಮಿ ಅಲ್ಲ, ಮನಸ್ವಿನಿ. ಅದು ಗೊತ್ತಿದ್ದು ಮೊದಲನೇ ತುತ್ತು ನನಗೆ ತಿನ್ನಿಸ್ಬೇಕು ಅನ್ನೋ ಹಠಕ್ಕೆ ಯಾಕೆ ಬಿದ್ದಿದ್ದೀರಾ ನೀವು? ಯಾಕಂದರೆ ಅಭ್ಯಾಸ ಬಲ ಅಷ್ಟೇ. ಬರೀ ಅಭ್ಯಾಸನ ಅಥವಾ ನನ್ನ ಮೇಲೆ ಏನಾದರೂ ನಿಮಗೆ ಪ್ರೀತಿ? ಪರವಾಗಿಲ್ಲ ಸಾಹೇಬ್ರೆ, ಏನಾದರೂ ಇದ್ದರೆ ನೀವು ನೇರವಾಗಿ ಹೇಳಬಹುದು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಭೂಮಿ, ಹೇಳಿ. ನಾನು ನಿನ್ನನ್ನು ಅಯ್ಯೋ ಸಾಹೇಬ್ರೆ, ಯಾರೋ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಮೊದಲು ನಾವಿಲ್ಲಿಂದ ಹೋಗೋಣ. ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದರೆ ಮತ್ತೆ ಅಪಾರ್ಥ ಮಾಡ್ಕೋತಾರೆ. ಹಾಂ, ಬನ್ನಿ. ಹೋಗುವಾಗ ಅಕಸ್ಮಾತಾಗಿ ಭೂಮಿ ಅಜಿತ್ ಕೆನೆಗೆ ಮುತ್ತು ಕೊಡ್ತಾಳೆ. ಆಗ ಅಲ್ಲಿಗೆ ನಚ್ಚಿ ಮತ್ತೆ ಅಂಜು ಬರ್ತಾರೆ. ಸಾರಿ, ನೀವು ಇಲ್ಲಿ ಇರ್ತೀರಾ ಅಂತ ನಾವು ಗೆಸ್ ಮಾಡಲಿಲ್ಲ. ಸಾರಿ. ಆಗ ಅಜಿತ್, ನೀನು ಪರ್ಫಾರ್ಮ್ ಮಾಡೋ ಥರ ಇಲ್ಲಿ ಏನೂ ಆಗಿಲ್ಲ. ಕೂಲ್. ಹೌದಾ, ನಿನ್ನ ಬಾಯಿಯಿಂದ ಸುಳ್ಳು ಬರಬಹುದು, ಆದರೆ ನಮ್ಮ ಅತ್ತಿಗೆ ಬಾಯಿಯಿಂದ ಒಂದು ಪ್ರಿಂಟ್ ಬಂದಿದೆಯಲ್ಲ, ಅದು ಸುಳ್ಳು ಹೇಳೋಕೆ ಚಾನ್ಸೇ ಇಲ್ಲ. ಏನು ಮಾತಾಡ್ತಾ ಇದೀಯೋ ನೀನು? ಆಗ ಭೂಮಿ ಅಜಿತ್ ಕೆನ್ನೆ ಒರೆಸ್ತಾರೆ. ಅಬ್ಬಬ್ಬಾ, ನಮ್ಮಣ್ಣ ನಮ್ಮ ಅತ್ತಿಗೆಗೆ ಒಂದು ವಾರದಿಂದ ಸಿಕ್ಕಿಲ್ಲ ಅಂತ ಇಬ್ಬರು ಭಾರಿ ಮೂಡ್ಗೆ ಬಂದ್ಬಿಟ್ಟಿದ್ದಾರೆ. ಅಂಜು, ಇವರಿಬ್ಬರು ಕದ್ದು ಮುಚ್ಚಿ ಲವ್ ಮಾಡೋದನ್ನು ನೋಡ್ತಾ ಇದ್ರೆ ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ. ಯಾವುದು? ನಮ್ಮ ಕ್ರೇಜಿ ಮಾಮ ರವಿಚಂದ್ರನ್ ಸರ್ ಇಲ್ವಾ, ಅವ್ರದ್ದು ಒಂದು ಸಾಂಗ್ ಹಾಡ್ತಾರೆ ಅಂಜು ಹಾಗೂ ನಚ್ಚಿ. ಭೂಮಿ ನಾಚ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನೀವು ಏಜಿಗೆ ಮೀರಿದ ಸಾಂಗ್ ಹಾಡ್ಕೊಂಡು ಹೋಗ್ರೋ ಒಳಗಡೆ. ಅಜ್ಜಿ ಕೇಳಿಸ್ಕೊಂಡ್ರೆ ರೆಪ್ಯುಟೇಷನ್ ಹಾಳಾಗಿ ಬಿಡುತ್ತೆ. ಎಕ್ಸಿಟ್ ಆ ಕಡೆನಾ ತಾವು? ಎಕ್ಸಿಟ್ಗೂ ಕಾನ್ಸಿಯಸ್ ಮಾಡಿಬಿಟ್ಟಿದ್ದೀರಲ್ಲೋ ನೀವು. ಇವಾಗ ನಾನು ತೋಟದ ಕಡೆ ಹೋಗ್ಬೇಕಾ? ಏನು ಕತೆ? ಸಾಂಗ್ ಇನ್ನೊಂದ್ಸಲಿ ಹಾಡಬೇಡ ನೀನು. ನೋಡಿದೆಯೇನೆ ನಮ್ಮ ಅಣ್ಣ ಎಷ್ಟು ನಾಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ? ಈಗ ನಾವು ನಾಚ್ಕೊಳ್ಳೋಣವಾ? ಅಲ್ಲಿಂದ ಹೋಗ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಭೂಮಿ ಹಾಗೂ ಅಜಿತ್ ರವಿಚಂದ್ರನ್ ಅವರ ಸಾಂಗಿಗೆ ಈ ಪ್ರೀತಿಯ ಮರೆತು ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.